ಸ್ನೇಹಿತರೆ, ಶಾಂತಿ ಕಿಚನ್ಗೆ ಸ್ವಾಗತ. ಒಳ್ಳೆ ಮಳೆ ಬರ್ತಾ ಉಂಟು. ಇವತ್ತು ನಾವು ಪತ್ರೋಡ ರೆಸಿಪಿ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಇದು ಪತ್ರೋಡ ಎಲೆ ನನಗೆ ಮೊನ್ನೆ ಶಾಪಲ್ಲಿ ತಗೊಂಡದ್ದು ನಾನು. ಇದು ಮರಕೆಸು. ಇದು ಇವಾಗ ಸಿಗ್ತದೆ ಮರಕೆಸು. ಈ ಕೆಸು ಪತ್ರೋಡೆಗೆ ಒಳ್ಳೆಯದಾಗ್ತದೆ. ಇದು ಹೆಚ್ಚಾಗಿ ಪತ್ರೋಡೆಗೆ ಯೂಸ್ ಮಾಡ್ತಾರೆ. ಇದು ನೋಡಿ, ಕೆಲವೊಂದು ಸ್ವಲ್ಪ ಹಿಂದುಗಡೆ ಬ್ಲ್ಯಾಕ್ ಇರ್ತದೆ, ಸ್ವಲ್ಪ ಲೈಟಾಗಿ, ಮತ್ತು ಗ್ರೀನ್ ಇರ್ತದೆ. ಮತ್ತು ನಾರ್ಮಲ್ ಕೆಸುಗಿಂತ ಸ್ವಲ್ಪ ದಪ್ಪ ಇರ್ತದೆ ಇದು. ಇದರ ದಂಟನ್ನು ಸಹ ಬಿಸಾಡಬಾರ್ದು. ಅದರ ದಂಟನ್ನು ಒಳ್ಳೆ ಮಾಡಿ ಸಿಪ್ಪೆ ತೆಗೆದು ನಾವು ಪತ್ರೋಡೆ ಮಾಡ್ಬೋದು. ಪತ್ರೋಡೆಗೆ ನಾನು 3 ಪಾವು ಅಕ್ಕಿಯದು ಮಾಡ್ತಾ ಇದ್ದೇನೆ. ಆದರೆ ಅದು 3 ಪಾವು ಅಕ್ಕಿ ಅದಕ್ಕೆ ಜಾಸ್ತಿ ಆಯಿತು. ಅಂದರೆ ನನಗೆ ಇದು 2 ಕಟ್ಟು ತಂದದ್ದು ನಾನು. ಒಳ್ಳೆ ರೇಟ್ ಉಂಟು ಅದಕ್ಕೆ. 100 ರುಪೀಸ್ಗೆ 4 ಸಿಗ್ತದೆ ಅದು. ಅದರಲ್ಲಿ ಒಂದು 5, 6, 7 ಇರುವುದಷ್ಟೇ ಒಂದೊಂದು ಕಟ್ಟಲ್ಲಿ. ಈ ದಂಟನ್ನು ಸಹ ಬಿಸಾಡಬಾರ್ದು, ಅದನ್ನು ಸಹ ಹಾಕ್ಬೋದು. ಇದರಲ್ಲಿ ಒಳ್ಳೆಯದು ಮದ್ದಿನ ಗುಣ ಇರ್ತದೆ. ಎಲೆಯನ್ನು ಹಾಗೆ ನಾರ್ಮಲ್ ನಾವು ಈ ಕೆಸುವಿನ ಎಲೆ ಕಟ್ ಮಾಡಿದ್ದಾಗೆ ಕಟ್ ಮಾಡಿ ಸಹ ಪೂರ ಕಟ್ ಮಾಡಿ ಈ ಹಿಟ್ಟಿಗೆ ಹಾಕಬೇಕು. ಹಿಟ್ಟನ್ನು ಮಾಡುವಾಗ ಮಿಕ್ಸಿಯಲ್ಲಿ ಕಡಿಯುವಾಗ ಸ್ವಲ್ಪ ನೀರನ್ನು ಕಡಿಮೆ ಹಾಕಬೇಕು, ಮತ್ತು ಸ್ವಲ್ಪ ಹುಳಿ ನೀರನ್ನು ಹಾಕಬೇಕು. ಈ ಕೆಸು ಅಷ್ಟು ತುರಿಕೆ ಎಲ್ಲ ಎಂತ ಇರುವುದಿಲ್ಲ. ಅದು ಒಳ್ಳೆದಿರ್ತದೆ ಕೆಸು ಇದು. ಈ ನಮ್ಮದು ಇಲ್ಲಿ ನಾರ್ಮಲ್ ಸಿಗ್ತದಲ್ಲ, ಅದು ಸ್ವಲ್ಪ ತುರಿಕೆ ಇರ್ತದೆ, ಇದು ಇರುವುದಿಲ್ಲ. ಅದಕ್ಕೆ ನಾವು ಹುಳಿಯನ್ನು ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಸಾಕು ಹುಳಿ. ಮತ್ತು ರಸ ನಾನಿವತ್ತು ಫ್ರೈ ಮಾಡ್ತಾ ಇಲ್ಲ, ಇದನ್ನು ರಸದಲ್ಲಿ ಹಾಕಿ ಮಾಡೋದು. ಮತ್ತು ಬಾಳೆ ಎಲೆ ಇಲ್ಲದಿದ್ದರೆ ಈ ಥರ ದೊಡ್ಡದು, ಇದಕ್ಕೆ ನಾವು ಉಪ್ಪಳಿಗೆ ಎಲೆ ಅಂತ ಹೇಳ್ತೇವೆ ಈಚೆ, ಅದರಲ್ಲಿ ಮಾಡಿಸಿ ಇಡೋದು. ಬಾಳೆ ಎಲೆಯಲ್ಲಿ ಸಾಕ್ತದೆ. ನನಗೆ ಬಾಳೆ ಎಲೆ ಸಿಗಲಿಲ್ಲ. ನಾನು ಇದನ್ನೇ ಚೆಂದ ಮಾಡಿ ತೊಳೆದು ಒರೆಸಿ ಇದರಲ್ಲೇ ಮಾಡಿಸಿ ಇಡೋದು. ನಾವು ಹಲಸಿನ ಗಟ್ಟಿ ಸಹ ಇದರಲ್ಲೇ ಮಾಡ್ತೇವೆ. ಇದು ಎಲೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದಾಗ್ತದೆ ಕೆಸುವಿಗೆ. ನನ್ನದು ಸ್ವಲ್ಪ ಕೆಸು ಇದು ಎಲೆ ಕಡಿಮೆ ಆಯಿತು. ಇದು ನೋಡಿ ಎಲ್ಲ ರೆಡಿ ಆಯಿತು. ಇದನ್ನೊಂದು 1 ಗಂಟೆ ಅಷ್ಟು ಬೇಯಿಸಬೇಕಾಗ್ತದೆ. ಮತ್ತು ನೋಡಿ, ಇದಕ್ಕೆ ಗ್ರೇವಿಗೆ ಅದರದ್ದು ಒಂದು ಈರುಳ್ಳಿ ತಗೊಂಡಿದ್ದೇನೆ, ಒಂದು 4 ಎಸಳು ಬೆಳ್ಳುಳ್ಳಿ, ಮತ್ತು 1, 2, 3 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಮತ್ತು ಒಣಮೆಣಸು, ಒಂದು 6, 7 ಒಣಮೆಣಸು. ಇದು ಖಾರ ಇಲ್ಲ. ಸ್ವಲ್ಪ ಅರಶಿನ ಹುಡಿ, ಮತ್ತು ಸ್ವಲ್ಪ ಲಿಂಬೆ ಗಾತ್ರದಷ್ಟು ಹುಳಿಯದು ನೀರು, ಮತ್ತು ಇದು ತೆಂಗಿನಕಾಯಿ. ಇಷ್ಟನ್ನು ನಾವು ಅರೆದು ಚೆಂದ ಮಾಡಿ ಅರಿಬೇಕು. ಅರೆದು ರೆಡಿ ಮಾಡಿದ್ದೇನೆ. ಇದು ಮಿಕ್ಸಿ ತೊಳೆದು ನೀರು ಸಹ ಇಟ್ಟಿದ್ದೇನೆ, ಅದು ತೆಳು ಮಾಡಬೇಕಲ್ಲ. ಇದು ಇಲ್ಲಿ ರೆಡಿ ಆಗುವಾಗ ಇಲ್ಲಿ ನಮ್ಮದು ಪತ್ರೋಡೆ ಸಹ ರೆಡಿ ಆಯಿತು. ಪತ್ರೋಡೆಯನ್ನು ಚೆಂದ ಮಾಡಿ ನಾವು ಕಟ್ ಮಾಡ್ಕೊಳ್ಬೇಕು. ಸಾಧಾರಣ ಅದು ತುಂಬ ಸಣ್ಣ ಅಲ್ಲ, ಒಂದು ಪತ್ರೋಡೆ 4 ಪೀಸ್ ಮಾಡ್ಬೋದು. ಹಾಗೆ ಪೀಸ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟ ಆಯಿತು ನನ್ನದು ಪೀಸ್ ಸಹ ಪೂರ ಮಾಡಬಾರ್ದು, ಒಂದು 4 ಪೀಸ್ ಬರೋ ಥರ ಮಾಡಬೇಕು. ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಇಟ್ಟು ನಾವು ನಾರ್ಮಲ್ ಒಗ್ಗರಣೆ ಇಡ್ತೇವಲ್ಲ, ಅದನ್ನೇ ಮಾಡೋದು. ನೀರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಮತ್ತು ಹಿಂಗು ಸ್ವಲ್ಪ ಹಾಕಬೇಕು. ಮತ್ತು ಟೊಮೆಟೊ ಎಲ್ಲ ಹಾಕಿದರೂ ಸಹ ಒಳ್ಳೆಯದಾಗ್ತದೆ. ನಾನು ಹಾಕಲಿಲ್ಲ ಇವತ್ತು ಟೊಮೆಟೊ, ಯಾಕಂದರೆ ನಾನು ಹುಳಿ ಹಾಕಿದ್ದೇನಲ್ಲ ಅದಕ್ಕೆ. ಅದು ಮತ್ತು ಕೆಸು ಸಹ ಒಳ್ಳೆಯದುಂಟು. ಇದನ್ನು ಚೆಂದ ಮಾಡಿ ಫ್ರೈ ಮಾಡೋದು. ಮತ್ತು ನಾವು ಕಡೆದದ್ದು ಗ್ರೇವಿ ಸಹ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಫುಲ್ಲು ಫ್ರೈ ಆಗಬೇಕಂತಿಲ್ಲ, ಚೆಂದ ಮಾಡಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಫ್ರೈ ಮಾಡಿದ ನಂತರ ಅದನ್ನು ನಮಗೆ ಎಷ್ಟು ತೆಳು ಬೇಕು ಅಷ್ಟು ತೆಳು ನೀರು ಹಾಕಿ ಮಾಡಬೇಕು. ತುಂಬ ತೆಳು ಮಾಡಬಾರ್ದು. ಸಾಧಾರಣ ಪದಾರ್ಥಕ್ಕೆಲ್ಲ ಮಾಡುವಷ್ಟು ಗ್ರೇವಿಯನ್ನು ಇಟ್ಕೊಳ್ಬೇಕು. ಇಲ್ಲಿ ನೋಡಿ, ಇದು ರೆಡಿ ಆಗ್ತಾ ಉಂಟು. ಮತ್ತು ಇದನ್ನು ಒಂದು ಕುದಿ ಬರಿಸಬೇಕು. ಚೆಂದ ಕುದಿ ಬಂದ ನಂತರ, ಒಳ್ಳೆ ಒಂದು ಕುದಿ ಬಂದರೆ ಉಪ್ಪು ಎಲ್ಲ ಕರೆಕ್ಟ್ ಉಂಟ ನೋಡಿ. ಕೆಲವೊಮ್ಮೆ ನಾವು ಇದಕ್ಕೆ ಹಾಕಿದ್ದು ಸ್ವಲ್ಪ ಜಾಸ್ತಿ ಇದ್ದರೆ ಇದಕ್ಕೆ ಕಡಿಮೆ ಹಾಕಬೇಕು. ಪತ್ರೋಡೆಗೆ ಸಹ ಉಪ್ಪೆಲ್ಲ ಹಾಕಿ ನಾವು ಮಾಡಬೇಕು. ಇದು ಒಳ್ಳೆ ಕುದಿ ಬಂದ ನಂತರ ಪತ್ರೋಡೆ ತುಂಡುಗಳನ್ನು ಇದಕ್ಕೆ ಹಾಕೋದು. ಹಾಕಿ ಅದೊಂದು ಚೆನ್ನಾಗಿ ಕುದಿ ಬಂದ ನಂತರ ಅದನ್ನು ಗ್ಯಾಸ್ ಬಂದ್ ಮಾಡಿದರೆ ಆಯಿತು. ಅದು ಚೆಂದ ಮಾಡಿ ಗ್ರೇವಿಯನ್ನು ಇಳ್ಕೊಳ್ತದೆ. ಇದು ಒಳ್ಳೆಯದಾಗ್ತದೆ. ಇದು ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಅದು ಇನ್ನು ಫ್ರೈ ಮಾಡೋದು ಸಹ ಎಣ್ಣೆ ಇಟ್ಟು ಹಾಗೆ ಫ್ರೈ ಮಾಡಿದರೆ ಆಯಿತು. ಇದು ಗ್ರೇವಿ ಮಾಡೋದು ಸಹ ಮಾಡ್ತಾರೆ. ನಾನು ಇವತ್ತು ಈ ಥರ ಮಾಡಿದ್ದು ನೋಡಿ. ಇದು ಒಳ್ಳೆ ಒಂದು ಪತ್ರೋಡೆ ಬೆಳಿಗ್ಗೆ ಟೀಗೆ ರೆಡಿ ಆಯಿತು. ಥ್ಯಾಂಕ್ ಯು ವೀಕ್ಷಕರೇ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.